ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ನಿನ್ನೆ ವೇಣುಗೋಪಾಲ್ ಭೇಟಿ ಇಂದು ಸುರ್ಜೇವಾಲಾ ಹನಿ ಟ್ರ್ಯಾಪ್ ವಿರುದ್ಧ ಹೈಕಮಾಂಡ್ಗೆ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಸತೀಶ್ ದೂರನ್ನ ಕೊಡುವಂಥ ವಿಚಾರ. ಸುರ್ಜೇವಾಲಾ ಅವರು ನಿನ್ನೆ ಮಾತನಾಡಿರೋದು ವೇಣುಗೋಪಾಲ್ ಅವ್ರ ಜೊತೆಗೆ. ಇವತ್ತು ಸುರ್ಜೇವಾಲಾ ಗಮನಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಬರುವಂಥ ನಿರೀಕ್ಷೆ. ಯಾಕಂದ್ರೆ ಹೈಕಮಾಂಡ್ ಜೊತೆನೆ ಸಾಕಷ್ಟು ಟೈಮನ್ನು ಕಳೀತಿದ್ದಾರೆ. ಮಧ್ಯಾಹ್ನದಿಂದ ರಾತ್ರಿವರೆಗೂ ಕೂಡ ಕಚೇರಿಯಲ್ಲಿ ಇದ್ದಂತಹ ಸತೀಶ್ ಜಾರಕಿಹೊಳಿ ಕೆ.ಸಿ. ವೇಣುಗೋಪಾಲ್, ಮುಕುಲ್ ವಾಸ್ನಿಕ್ ಅವ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಇಂದು ಸುರ್ಜೇವಾಲಾರನ್ನ ಭೇಟಿಯಾಗಲಿದ್ದಾರೆ ಸತೀಶ್ ಜಾರಕಿಹೊಳಿ. ಯಾರು ಹನಿ ಟ್ರ್ಯಾಪ್ ಅದು ಪ್ಲಾನ್ ಮಾಡಿದ್ರು, ಮಧುಬಲೆಯನ್ನು ಹೆಣೆದ್ರು, ಅವರಿಗೆ ಈಗ ಢವಢವ ಶುರುವಾಗ್ತಾ ಇದೆ. ಯಾಕಂದ್ರೆ ಇದು ಬರೀ ರಾಜ್ಯ ಮಟ್ಟದಲ್ಲ, ಹೈಕಮಾಂಡ್ ಮಟ್ಟಕ್ಕೆ ಹೋಗ್ತಾ ಇದೆ. ಇಷ್ಟೇ ಅಲ್ಲದೆ ಕೇಂದ್ರ ಬಿಜೆಪಿ ಕೂಡ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಹಾಗಾಗಿ ಪಕ್ಷಕ್ಕೆ ಇದು ಹೇಗೆ ಮುಜುಗರ ಆಗುತ್ತೆ, ಇದನ್ನು ಹೇಗೆ ತಡೆಗಟ್ಟಬೇಕು, ಇದೇ ರೀತಿ ಮುಂದುವರೆದ್ರೆ ಪಕ್ಷದ ಶಾಸಕರ ಕತೆ ಏನು? ಯಾಕಂದ್ರೆ ಅವ್ರನ್ನೆಲ್ಲ ಗೆಲ್ಸಿರುವಂಥದ್ದು ಇದೆಯಲ್ಲ ಜನರ ಸೇವೆ ಮಾಡೋದಕ್ಕೆ. ಈ ಥರ ಯಾವುದೋ ಟ್ರ್ಯಾಪು ಅದು ಇದು ಅಂದ್ಕೊಂಡು ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ನಿನ್ನೆ ಹೆಚ್ಚು ಸಮಯ ಐಸಿಸಿ ಕಚೇರಿಯಲ್ಲಿ ಇದ್ದಂಥ ಸತೀಶ್ ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿಯಾದರು, ಮುಕುಲ್ ವಾಸ್ನಿಕ್ ಅವ್ರನ್ನ ಭೇಟಿಯಾದರು. ಎಂದು ಸುರ್ಜೇವಾಲಾರನ್ನ ಭೇಟಿಯಾಗಲಿರುವಂಥ ಸತೀಶ್ ಮಧುಬಲೆ ಹೆಣೆದವರಿಗೆ ಶುರುವಾಯಿತು ಈಗ ನಡುಕ. ಈಗ ಪ್ರಶ್ನೆ ಶುರುವಾಗಿದೆ. ಯಾಕಂದರೆ ಹೈಕಮಾಂಡ್ ಮಟ್ಟಕ್ಕೆ ಇದನ್ನು ಸತೀಶ್ ಜಾರಕಿಹೊಳಿ ತಗೊಂಡು ಹೋಗಿದ್ದಾರೆ. ಈಗ ಸೊ ಪಕ್ಷಕ್ಕೆ ಮುಜುಗರ ಆಗುವಂಥ ಸಂದರ್ಭ ಬಂದಾಗ ಹೈಕಮಾಂಡ್ ಕೂಡ ಕಠಿಣ ನಿಲುವನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಕೆ.ಸಿ. ವೇಣುಗೋಪಾಲ್ಗೆ ಸಚಿವ ಸತೀಶ್ ಹನಿ ದೂರು. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಮಾತುಕತೆ ನಡೆಸಿದಂಥ ಸತೀಶ್ ಪಕ್ಷದ ನಾಯಕರ ಬಗ್ಗೆ ದೂರು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಹಿರಿಯರನ್ನ ಟಾರ್ಗೆಟ್ ಮಾಡಿ ಟ್ರ್ಯಾಪ್ ಮಾಡಲಾಗಿದೆ. ಯಾರು ಹೆಚ್ಚು ವಾಯ್ಸ್ ಔಟ್ ಮಾಡ್ತಾರೆ ಸ್ವಂತವ್ರನ್ನೇ ಟಾರ್ಗೆಟ್ ಮಾಡಿ ಈ ಥರ ಒಂದು ಪ್ಲ್ಯಾನ್ ಮಾಡಲಾಗಿದೆ. ಪಕ್ಷದ ಇಮೇಜ್ಗೆ ಇದು ದೊಡ್ಡ ಧಕ್ಕೆ ಉಂಟು ಮಾಡುತ್ತೆ. ಹೀಗಾಗಿ ವಿಷಯವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಯಾಕೆ ಸದನದಲ್ಲಿ ಇದು ಪ್ರಸ್ತಾಪ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ವಿವರಿಸಿದ್ದಾರೆ ಅಂತ. ಸದನದಲ್ಲಿ ರಾಜಣ್ಣ ಯಾಕೆ ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಅಂತಂದರೆ, ನಾಯಕರಿಗೆ ತೊಂದರೆ ಆದಾಗ ಹೇಳ್ಕೊಳ್ಳೇಬೇಕಾಗುತ್ತೆ. ಸದನ ಇರಲಿ, ಸಂಪುಟ ಸಭೆ ಇರಲಿ, ಪ್ರಸ್ತಾಪ ಅಗತ್ಯ ಅಂತ. ಸೊ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ಈ ಹನಿ ಟ್ರ್ಯಾಪ್ ವಿಚಾರ ರಾಜ್ಯದಿಂದ, ವಿಧಾನಸೌಧದಿಂದ, ಈಗ ವಿಧಾನಸಭೆಯಿಂದ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹೋಗ್ತಾ ಇದೆ. ಯಾಕಂದರೆ ಪಕ್ಷಕ್ಕೆ ಮುಜುಗರ ತರುವಂಥ ಪ್ರಯತ್ನ, ಜೊತೆಗೆ ಶಾಸಕರು ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಇಂಥ ವಿಚಾರಗಳು ಅಡ್ಡಿ ಆಗುತ್ತೆ. ಪಕ್ಷದ ಆ ಎನ್ವಿರಾನ್ಮೆಂಟ್ ಇರುತ್ತಲ್ಲ ಅದು ಹಾಳಾಗುತ್ತೆ ಅಂತ ರಾಜಕಾರಣ ಈ ರೀತಿಯಾಗಿ ಮಾಡಬಾರ್ದು ಅನ್ನೋ ವಿಚಾರಗಳು ಈಗ ಹಿರಿಯ ನಾಯಕರಿಂದ ಬರ್ತಾ ಇದೆ. ಸೊ ಸದ್ಯಕ್ಕೆ ಹೈಕಮಾಂಡ್ ಅಗಳಕ್ಕೆ ಹೋಗಿರೋದ್ರಿಂದ ಯಾರ್ಯಾರನ್ನ ಭೇಟಿ ಆಗ್ತಿದ್ದಾರೆ, ಏನು ನಿರೀಕ್ಷೆ ಮಾಡ್ಬೋದು ಅಂತ, ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಎಷ್ಟು ಸೀರಿಯಸ್ ಆಗಿ ತಗೊಳುತ್ತೆ, ಒಂದು ಕಠಿಣ ನಿಲುವನ್ನು ತೆಗೆದುಕೊಳ್ಳುತ್ತೆ ಅಂತ? ಹೌದು ಅವಿನಾಶ್, ರಾಜ್ಯ ರಾಜಕೀಯದಲ್ಲಿ ಈಗ ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರ ಸದ್ದು ಮಾಡ್ತಿದೆ. ಪಕ್ಷಾತೀತವಾಗಿ ಇದರ ಬಗ್ಗೆ ಚರ್ಚೆ ನಡೀತಾ ಇರುವಂತಹದ್ದು. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ಒಬ್ಬರು ಸಚಿವರು ಸದನದಲ್ಲೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನು ಇನ್ನೂ ಹೆಚ್ಚಿನ ಚರ್ಚೆ ನಡೀತಿದೆ. ದೆಹಲಿ ಮಟ್ಟದಲ್ಲೂ ಕೂಡ ಈಗ ಚರ್ಚೆ ನಡೀತಿದೆ. ರಾಜಣ್ಣ ಅವರು ಏನು ಸದನದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು, ಆ ವಿಚಾರವನ್ನು ಕೂಡ ಹೈಕಮಾಂಡ್ ಅತ್ಯಂತ ಗಂಭೀರವಾಗಿ ಪರಿಗಣಿಸಿತ್ತು. ಮತ್ತೆ ರಾಜಣ್ಣ ಅವರಿಗೆ ಆಗಿರ್ತಕ್ಕಂತಹ ವಿಷಯ ಏನಿದೆ, ಹನಿ ಟ್ರ್ಯಾಪ್ ಅನ್ನುವಂತಹ ಪ್ರಯತ್ನ ಏನಾಗಿದೆ ಅದನ್ನ ಹೈಕಮಾಂಡ್ಗೆ ತಲುಪಿಸುವಂತಹ ಪ್ರಯತ್ನ ಆಗಬೇಕಾಗಿತ್ತು. ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಬಂದಿದ್ದಾರೆ. ನಿನ್ನೆ, ಇವತ್ತು ಮತ್ತೆ ನಾಳೆ ಕೂಡ ದೆಹಲಿಯಲ್ಲಿ ಇರ್ತಾರೆ. ನಿನ್ನೆ ದೆಹಲಿಗೆ ಬಂದಂತವರು ಸೀದಾ ಎಐಸಿಸಿ ಕಚೇರಿಗೆ ಹೋಗ್ತಾರೆ. ಎಐಸಿಸಿ ಕಚೇರಿಯಲ್ಲಿ ಮಧ್ಯಾಹ್ನದಿಂದ ರಾತ್ರಿಯವರೆಗೂ ಕೂಡ ಎಐಸಿಸಿ ಕಚೇರಿಯಲ್ಲೇ ಕಳೀತಾರೆ. ಯಾವೆಲ್ಲ ನಾಯಕರುಗಳು ಸಿಗ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಮುಖ್ಯವಾಗಿ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದರೆ, ಜೊತೆಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮುಕುಲ್ ವಾಸ್ನಿಕ್ ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರವಾಗಿ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ಬೆಳವಣಿಗೆಗಳೇನು, ಅದು ಪಕ್ಷದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಮತ್ತೆ ಹಿರಿಯ ನಾಯಕರುಗಳ ಮೇಲೆ ಇದು ಯಾವ ರೀತಿಯಾದಂತಹ ಹನಿ ಟ್ರ್ಯಾಪ್ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನು ಕೂಡ ಚರ್ಚೆನ ಮಾಡಿದ್ದಾರೆ. ಮುಖ್ಯವಾಗಿ ರಾಜಣ್ಣ ಅವರು ಏನನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಅದನ್ನ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಈ ಒಂದು ಹನಿ ಟ್ರ್ಯಾಪ್ ವಿಚಾರಕ್ಕೆ ಒಂದು ಕಡಿವಾಣ ಹಾಕಬೇಕು, ಮತ್ತೆ ಅದು ಹೈಕಮಾಂಡ್ ಅದಕ್ಕೆ ಸಾಥನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮನವಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವಿನಾಶ್, ಧನ್ಯವಾದ ಹರೀಶ್.